ತಾಳ್ಮೆ ರೆಡಿ ಆಗ್ತಾರೆ ಆಯ್ತಮ್ಮ. ಸರ್, ಇದು ವಕೀಲ ಚುನಾವಣೆ ನಡೆದು ಅದರಲ್ಲಿ ವೈಪಿ ನಿಮ್ಮ ಬೆಂಬಲ ಸಹ ಗೆದ್ದಿದೆ, ಅದ್ರ ಬಗ್ಗೆ ಅನಿಸಿಕೆ? ನಾನು ಮೊದಲೇ ಬಾರಿಗೆ ಎಲ್ಲ ವಕೀಲರ ಸಮಾಜಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾಲೂಕಿನಲ್ಲಿ ಅತ್ಯಂತ ಪೀಸ್ಫುಲ್ ಆಗಿ ಗೌರವಾನ್ವಿತವಾಗಿ ಚುನಾವಣೆ ನಡೆದಿದೆ. ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಅನಿವಾರ್ಯತೆ ಇದ್ದೇ ಇರುತ್ತೆ. ಆದರೆ ಇವತ್ತು ಇಲ್ಲಿ ಆಗಿರತಕ್ಕಂಥದ್ದು ಒಂದು ಇತಿಹಾಸ ನಿರ್ಮಾಣ. ಇಲ್ಲಿ ಪಕ್ಕದಲ್ಲಿ ಅಣ್ಣ ತಮ್ಮಂದ್ರು ಎಲ್ಲ ಕೂತಿದ್ದಾರೆ. ಎಲ್ಲ ಶ್ರೇಯಸ್ಸು ವೈ ಪ್ರಕಾಶ್ ಅವರು ನನ್ನ ತಮ್ಮ ಅನ್ನೋದಕ್ಕಿಂತ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತು, ಅದು ಒಂದು ಶಕ್ತಿ. ಆ ಶಕ್ತಿಗೆ ಆ ವ್ಯಕ್ತಿಗೆ ಒಂದು ಶಕ್ತಿ ತುಂಬಿರತಕ್ಕಂಥದ್ದು ನಮ್ಮ DPSನವರು, ನಮ್ಮ ಸ್ನೇಹಿತರು ಎಲ್ಲರೂ ಎಲ್ಲ ಪ್ರಕಾಶ್ ಆದಿಯಾಗಿ ಎಲ್ಲರೂ. ಅದರಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅದರಿಂದ ಒಂದು ಮನವಿ ಮಾಡಿಕೊಡ್ತೇನೆ ನಾನು. ಇವತ್ತು ಸಮಾಜನ ತಿದ್ದುವಂತ ಕೆಲಸ ಎಲ್ಲ ವಕೀಲರ ಮೇಲೆ ಇದೆ. ನಾವೆಲ್ಲ ಆಚೆ ಕಡೆ ನಾವು ಭಾಷಣಗಳು ಮಾಡಬಹುದು, ಆದರೆ ಒಳಗಡೆ ನ್ಯಾಯವನ್ನ ಒದಗಿಸುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಆ ರಿಸಲ್ಟ್ ಅನ್ನ ಏನ್ ಬಂದಿದೆಯೋ ಕೂಡ ಗೆದ್ದಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿದ್ರ ಜೊತೆಗೆ ಈಗ ಮತ್ತೆ ಅವರ ವಿರುದ್ಧ ಕಾಂಪೀಟ್ ಮಾಡಿ ಸೋತಿರ್ತಕ್ಕಂಥವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತಾಲೂಕಿಗೆ ಇನ್ನು ಆಗ್ಬೇಕಾಗಿರತಕ್ಕ ಕೆಲಸಗಳೇನಿದಾವೆ ಅದು ಎಲ್ಲರೂ ಸೇರಿ ಒಟ್ಟಿಗೆ ನೀವು ಸಹಕಾರ ಕೊಟ್ಟು ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರಲಿ. ಎಲ್ಲ ಕಡೆನೂ ಇದೆ, ಇಡೀ ಪ್ರಪಂಚನೇ ನ್ಯಾಯಾಲಯಗಳಿದೆ. ಆದರೆ ವಿಶೇಷವಾಗಿ ನಾವು ಚಿಕ್ಕ ವಯಸ್ಸಿಂದ ಗಮನಿಸಿದ್ದೇವೆ, ನ್ಯಾಯಾಲಯ ಅಂತಂದ್ರೆ ಆನೇಕಲ್ ತಾಲೂಕಲ್ಲಿ ಒಂದು ಹೆಸರಿದೆ ಇತಿಹಾಸದಲ್ಲಿ ಮತ್ತೆ ರಾಜ್ಯದಲ್ಲಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಾನು ಕೋರ್ತೇನೆ. ಎಲ್ರಿಗೂ ಕೂಡ, ಎಲ್ರಿಗೂ ಒಬ್ಬರಿಗೆ ಅಲ್ಲ, ಎಲ್ರಿಗೂ ಶ್ರೇಯಸ್ಸನ್ನ ಆ ಗೆಲುವಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ಮುಂಚೂಣಿಯಲ್ಲಿರ್ತಕ್ಕಂಥ, ಹಿಂದ್ಗಡೆ ಇರ್ತಕ್ಕಂಥ ಮತ್ತೆ ಎಲ್ರಿಗೂ ಕೂಡ, ವಿಶೇಷವಾಗಿ ಪತ್ರಕರ್ತರು ನೀವಿದ್ರೆ, ನೀವು ಒಂದು ಇನ್ಸ್ಪಿರೇಷನ್. ಎಲ್ಲ ಸ್ನೇಹಿತರುಗಳೆಲ್ಲ ಇದ್ರಿ, ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದ್ರ ಮೂಲಕ ನಮ್ಮೆಲ್ಲರ ಶಕ್ತಿ, ನಮ್ಮೆಲ್ಲರ ಮುಂದಿನ ಬದುಕು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಇರಲಿ ಅಂತೇಳಿ ನಾನು ಆಶೆಯನ್ನ ಮಾಡ್ತಾರೆ. ಖಂಡಿತ ಮಾಡ್ತಾರೆ ಅವರ ತಂಡ. ಅವ್ರದೆಲ್ಲ ಆಯ್ತು. ಇದನ್ನ 2025-28ರಿಗೆ ನಡೆದಂತ ಈ ವಕೀಲರ ಸಂಘದ ಚುನಾವಣೆ ಸಂಪೂರ್ಣವಾಗಿ ನ್ಯಾಯ ಗೆದ್ದಿದೆ. ಜಯಕ್ಕೆ ತಂದ ಒಂದು ಬಹುದೊಡ್ಡ ಗೆಲುವು. ಇವತ್ತು ಇಡೀ ಕರ್ನಾಟಕದ ಮತ್ತು ಈ ತಾಲೂಕಿನ ಜನತೆಗೆ ಸಂದೇಶ ಅಂದ್ರೆ, ಹಣದ ಹೊಳೆ, ಹೆಂಡದ ಹೊಳೆ, ಜಾತಿ ಹೊಳೆ ಯಾವುದೇ ಕನ್ನಡದಲ್ಲ. ಎಲ್ಲ ವಕೀಲ ಮಿತ್ರರು ಮತ್ತು ವಕೀಲ ಮಿತ್ರರಿಂದ ನಡೆದಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನು ವೈಪಿ ತಂಡಕ್ಕೆ ದುಡಿದಂತ ಎಲ್ರಿಗೂ ಕೂಡ ಇದೊಂದು ಅತ್ಯುತ್ತಮವಾದ ಧನ್ಯವಾದಗಳನ್ನು ಸಲ್ಲಿಸಿದ್ದಾನೆ. ಮತ್ತೊಂದು ಸಾರಿ ಇರ್ತಾನೆ, ಇದು ವೈಪಿಕ ತಂಡಕ್ಕೆ ಮಾತ್ರ ಅಲ್ಲ, ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ನೀತಿಗೆ ತಂತ ಬಹುದೊಡ್ಡ ಜಯ. ಮುಂದೆ ಬರ್ತಕ್ಕಂಥ ವಕೀಲ ಮಿತ್ರರು, ವಕೀಲ ಸದರು ಯಾವುದೇ ಕಾರಣಕ್ಕೂ ಹಣ, ಹೆಂಡ, ಜಾತಿ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ವೈಪಿ ತಂಡ ಭಾರಿ ವಿಜೃಂಭಣೆಯಾಗಿ ಜಯಗಳಿಸಿದೆ. ವೈಪಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಅವರು ಭಾರಿ ಬಹುಮತದಿಂದ ಗೆದ್ದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರು ಇದೀಗ ವಕೀಲರ ಸಂಘ ಆನೇಕಲ್ನಲ್ಲಿ ವೈ ಪಟಾಪಟ್ ಪ್ರಕಾಶ್ ಅವರ ತಂಡ ಗೆದ್ದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳಿಗೂ ಮೊದಲನೇ ಬಾರಿಗೆ ಹೃದಯ ತುಂಬಿ ಅವರಿಗೆ ಕಂಗ್ರಾಟ್ಸ್, ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ನಾವು
ಪಟಾಪಟ್ ಸುರೇಶ್ ಅಂತ ಅವ್ರ ಸಹೋದರರು. ಒಂದು ಮಾತು ಹೇಳ್ಬೋದು, ಪಟಾಪಟ್ ಪ್ರಕಾಶ್ ಅಂದರೆ ನಮ್ಮ ಸ್ನೇಹಿತರು ಬಂದು ಬಳಗದ ಮುಂದೆ ಹೇಳೋ ಮಾತು ಎಲ್ರಿಗೂ ಗೊತ್ತಿರೋದೆ. ಅವರು ಬೇರೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದರ ಐಕ್ಯ ಮಾಡಿ ಎಲ್ಲರನ್ನೂ ಒಂದೆಡೆಗೆ, ಎಲ್ಲರನ್ನೂ ಅಭಿವೃದ್ಧಿಯೆಡೆಗೆ, ಎಲ್ಲರನ್ನೂ ಒಂದು ಸಂತೋಷದಾಯಕ ನೆಮ್ಮದಿ ಬದುಕಿನೆಡೆಗೆ ಕರ್ಕೊಂಡೋಗಂಥ ಒಂದು ಮಹಾನ್ ಭಾವೈಕ್ಯ ಚಿಂತನ. ಅವರು ತಗೊಳ್ಳುವಂಥ ಯಾವುದೇ ನಿರ್ಧಾರ ಈ ಸಮಾಜದ ಹಿತ ಅಡಗಿರ್ತದೆ. ಅವರು ಮಾಡುವಂಥ ಒಂದು ತೀರ್ಮಾನ ಇನ್ನೊಬ್ಬರ ಹಿತ, ಒಂದು ಸಮುದಾಯದ ಹಿತ, ಈ ತಾಲೂಕಿನ ಹಿತ ಅಡಗಿರ್ತದೆ. ಅಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಬರ್ತದೆ, ಅವ್ರನ್ನ ಹತ್ರ ತಕೊಂಡು ಅವ್ರ ಜೊತೆ ಒಂದೆರಡು ದಿನ ಇದ್ದು ನೋಡಿ ಅವರಲ್ಲಿರ್ತಕ್ಕಂಥ ತಾಯಿ ಗುಣ, ಅವರಲ್ಲಿರ್ತಕ್ಕಂಥ ತಾಯ್ತನ ಗೊತ್ತಾಗ್ತದೆ. ನಮ್ಮ ಕುಟುಂಬದ ದೊಡ್ಡ ಕಲಶ ಅವರು. ಹೇಗೆ ಹೇಳೋದು, ನನಗೆ ಹೇಳೋಕೆ ಕಷ್ಟ ಆಗ್ತದೆ. ಅಷ್ಟು ಭಾವಚಿಂತಿ, ಅಷ್ಟು ಪ್ರಗತಿಪರ ಚಿಂತಕರು, ಅಷ್ಟು ಕಷ್ಟಗಳಿಗೆ ಸ್ಪಂದಿಸುವಂತ ಸಹೃದಯವಂತರು ಅಂಥವ್ರು ಈ ತಾಲೂಕಲ್ಲಿ ಗೆದ್ದು ಈ ವಕೀಲರ ಪರವಾಗಿ ನಿಂತಿದ್ದಾರೆ. ಮತ್ತೆ ಸೋತಂತ ಯಾವ ತಂಡ ಇದೆ ಆ ತಂಡ ಯಾರನ್ನು ಕೂಡ ನಾವು ಪ್ರತಿಸ್ಪರ್ಧಿಗಳ ವಿನಃ ವಿರೋಧಿಗಳಲ್ಲ. ಅವ್ರ ಜೊತೆ ಕೈ ಜೋಡಿಸಿ, ಅವರ ಅಭಿವೃದ್ಧಿ ಜೊತೆ ಕೈ ಜೋಡಿಸಿ ಅಂತೇಳಿ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ನಾವೆಲ್ಲರೂ ಕೂಡ ಈಗ ಏನೇ ತಂಡ ಇರ್ಬೋದು, ವೈಪಿ ತಂಡ ಇರಬಹುದು, ನಮ್ಮ ವೇಣುಗೋಪಾಲ್ ಸಾಹೇಬ್ರ ತಂಡ ಇರಬಹುದು, ಆದ್ರೆ ನೀವೆಲ್ಲ ಗೆದ್ದಾದ ಮೇಲೆ ಆನೇಕಲ್ ತಾಲೂಕಿನ ಅಸೋಸಿಯೇಷನ್ನ ಒಂದು ಮೆಂಬರ್ಸು ನಿಮ್ಮಿಂದ, ಹೊರಗಡೆಯಿಂದ ಬರ್ತಕ್ಕಂಥ ನಾವು ನ್ಯಾಯ ಕೇಳಿ ಬರ್ತೀವಿ. ನಿಮ್ಮಿಂದ ನಮಗೆ ಬೇಕಾಗಿರೋದು ನಿಮ್ಮ ಒಳಗೆಯಿಂದ ಒಂದು ಕರುಣಾ ಕಣ್ಣು ನಮ್ಮ ಮೇಲೆ ಇರಲಿ. ನಾವು ಎಷ್ಟೋ ಜನ ದುಡ್ಡಿಲ್ದಿರ ಬರ್ಬೋದು, ಎಷ್ಟೋ ಜನ ಅನ್ಯಾಯಕ್ಕೊಳಗಕ್ಕೆ ಬರ್ಬೋದು. ಒಂದು ಕರುಣಾ ಕಣ್ಣಿಂದ ಈ ತಾಲೂಕಿನ ಜನತೆನ ವಕೀಲರು ಎಲ್ಲರನ್ನು ಯಾರನ್ನ ಆರಿಸ್ಕೋಬೇಕು, ಯಾರನ್ನ ಅಭಿವೃದ್ಧಿ ಮಾಡ್ತಾರೆ ಅಂತಾರ ಅವ್ರನ್ನ ಆರಿಸ್ಕೊಂಡಿದ್ದಾರೆ. ಅವ್ರು ಎಲ್ಲರಿಗೂ ವಕೀಲರು ಎಲ್ಲರೂ ಏನು ಮತ ಕೊಟ್ಟಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲಿಗೆ ಅವ್ರಿಗೆಲ್ಲ ಅಭಿನಂದನೆ ಹೇಳಬೇಕು. ಅವ್ರು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರ ಎಲ್ಲ ಅವ್ರ ತಂಡದ ಅಧ್ಯಕ್ಷರ ತಂಡದವರಿಗೆ ನಾನು ಅಭಿನಂದನೆ. ನ್ಯಾಯಾಲಯಗಳ ಸಂಕೀರ್ಣ ಆನೇಕಲ್ ಇವತ್ತು ಆನೇಕಲ್ ವಕೀಲರ ಸಂಘದ ವತಿಯಿಂದ ಏನು 2025-28ನೇ ಸಾಲಿನ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮ ವೈ ಪ್ರಕಾಶ್ ಅವರ ತಂಡ ಇವತ್ತು ವಿಜಯಶಾಲಿಯಾಗಿ ಇವತ್ತು ಆನೇಕಲ್ ತಾಲೂಕಿನ ಜನತೆಗೆ ಒಳ್ಳೆಯ ನಿರೀಕ್ಷೆಯನ್ನ ಮತ್ತು ಒಳ್ಳೆಯ ವಿಚಾರಗಳನ್ನ ಮುಂದೆ ಅವರು ಮಾಡಲಿಕ್ಕೆ ಅವರಲ್ಲಿ ಏನು ಅವರ ತಂಡ ಎಲ್ಲ ಇದೆ, ಮತ್ತೆ ಯಾರು ಅವರ ಮತ್ತೊಂದು ತಂಡ ಇತ್ತು ಅವರು ಸಹ ಇವತ್ತು ಈ ಒಂದು ಗೆಲುವನ್ನ ಎಲ್ಲರೂ ಇಷ್ಟಪಡಬೇಕು. ಯಾಕಂದ್ರೆ ಇದು ಅವರ ಸಹಪಾಠಿಗಳು ಕೊಟ್ಟಿರ್ತಕ್ಕಂಥ ಒಂದು ಮತ, ಆ ಮತವನ್ನ ನಾವೆಲ್ಲರೂ ಗೌರವಿಸಬೇಕಾಗ್ತದೆ. ಹಾಗಾಗಿ ನಾವು ಏನು ಮತವನ್ನ ಕೊಟ್ಟಿದ್ದೇವೆ ಅದು ಗೌರವಾನ್ವಿತ ಮತ. ಆ ಮತಕ್ಕೆ ನಾವೆಲ್ಲರೂ ಸಹ ಆಭಾರಿಯಾಗಿರ್ಬೇಕು. ಈ ತಾಲೂಕಿನ ಜನತೆಗೆ ನಾವು ಆಭಾರಿಯಾಗಿರ್ತೇವೆ. ಅವರಿಗೆಲ್ಲರಿಗೂ ಸಹ ಒಳ್ಳೆಯವಾದ ಒಂದು ನ್ಯಾಯವನ್ನ ಕೊಡ್ಲಿಕ್ಕೆ ನಾವು ಸದಾ ಸಿದ್ಧತೆ ಹೇಳಲಿಕ್ಕೆ ಈ ರಾಜ್ಯದಲ್ಲಿ ಇಡೀ ನಮ್ಮ ಪಟಾಪಟ್ ಅವರ ಕುಟುಂಬಕ್ಕೆ ಇದೊಂದು ದೊಡ್ಡ ಜಯ. ಇದು ಆನೇಕಲ್ ತಾಲೂಕಿಗೆ ಒಂದು ಒಳ್ಳೆಯ ಜಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಆತ್ಮೀಯ ಸ್ನೇಹಿತರೆ, ಈ ದಿನ ನಮ್ಮ ಐಪಿಸ ತಂಡ, ನಮ್ಮ ಅಕ್ಕತಂಗಿಯರು, ನಮ್ಮ ಹಿರಿಯರು, ಈ ದಿನ ಎಲ್ಲ ನನ್ನ ಹಿರಿಯ ವಕೀಲರು ಹಾಗೂ ನನ್ನ ಸಹಪಾಠಿ ವಕೀಲರು ಹಾಗೂ ನನ್ನ ಮಹಿಳಾ ವಕೀಲರು ಎಲ್ಲರೂ ಸೇರಿ ಈ ದಿನ ನಮ್ಮ ವೈಪಿ ತಂಡವನ್ನ ಗೆಲುವಿನ ಹಾದಿಯಲ್ಲಿ ಮುನ್ನೋಡ್ಕೊಂಡು ಬಂದಿದ್ದಾರೆ. ಹಾಗೂ ಇನ್ನು ಮುಂದೆ ನಮ್ಮ ನಾಯಕರಿಂದ ನಮಗೊಬ್ಬ ಒಳ್ಳೆ ಪ್ರಗತಿಪರ ನಾಯಕರು ಸಿಕ್ಕಿದ್ದಾರೆ. ನಮಗೆ ಒಳ್ಳೆ ಪ್ರಗತಿಪರ ನಾಯಕರು ಸಿಕ್ಕಿದ್ದಾರೆ. ನಮ್ಮ ನಾಯಕರು ಈ ತಾಲೂಕಿನಲ್ಲಿ ನ್ಯಾಯಾಲಯಗಳಿಗೆ ಮತ್ತು ವಕೀಲರಿಗೆ ಹಾಗೂ ಕಕ್ಷಿದಾರರಿಗೆ ಅವರು ಏನು ಬದಲಾವಣೆಯನ್ನ ಅನ್ಕೊಂಡು ಈ ಒಂದು ಹಾದಿಯಲ್ಲಿ ಕಾಲಿಟ್ರು, ಆ ಬದಲಾವಣೆಯ ಹಾದಿಯಲ್ಲಿ ಇನ್ನು ಮುಂದೆ ನಡೀತಾರೆ. ನಮ್ಮ ನಾಯಕರು ಇನ್ನು ಮುಂದೆ ಏನು ನಮ್ಮ ಅಜೆಂಡಾಗಳಿತ್ತು ಅಂದ್ರೆ ಬದಲಾವಣೆ, ಗ್ರಂಥಾಲಯ, ಟೈಪಿಂಗ್ ಕೂಲು, ಮತ್ತೆ ಒಳ್ಳೆ ಕ್ಯಾಂಟೀನ್ ವ್ಯವಸ್ಥೆ, RPD ಮತ್ತೆ ವ್ಯವಸ್ಥೆ, ಅಲ್ಲಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಇನ್ನು ಮುಂದೆ ನಮ್ಮ ನಾಯಕರುಗಳು ನಮ್ಮ ಪರವಾಗಿ ಈ ಒಂದು ವಕೀಲರ ಕ್ಷೇಮಾಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಗಳಿಗಾಗಿ ನಮ್ಮ ನಾಯಕರು ದುಡಿತಾರ ಅಂತೇಳಿ ನಮ್ಮಲ್ಲಿ ಭರವಸೆ ಇದೆ, ನಮ್ಮಲ್ಲಿ ನಂಬಿಕೆ ಇದೆ. ನಮ್ಮನ್ನ ಗೆಲ್ಲಿಸಿದಂತಹ ಈ ಆನೇಕಲ್ ವಕೀಲರ ಎಲ್ಲ ಹಾಗೂ ಬೆಂಗಳೂರು ನಗರದ ಎಲ್ಲಾ ವಕೀಲರ ಬಾಂಧವರಿಗೆ ನನ್ನ ಆತ್ಮೀಯ ಹೃತ್ಪೂರ್ವಕವಾದ ವಂದನೆಗಳನ್ನು ಬಯಸುತ್ತೇನೆ.
ತಮಟ ಇರಪ್ಪ. ಇವತ್ತು ಆನೇಕಲ್ ವಕೀಲರ ಸಂಘಕ್ಕೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಅಣ್ಣನವರಾದಂಥ ಪಟಾಪಟ್ ಪ್ರಕಾಶ್ ಅಣ್ಣನವರ ತಂಡಕ್ಕೆ ಬಹುಮತ ಬಂದಿದೆ. ಅವರು ಜಯಶೀಲರಾಗಿದ್ದಾರೆ. ವಕೀಲರ ಸಂಘದ ಚುನಾವಣೆ ನಡೆದಿದೆ. ಈ ಆನೇಕಲ್ ತಾಲೂಕಿನ ವಕೀಲರ ಸಂಘ ಕರ್ನಾಟಕದ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂತಹ ತಾಲೂಕು ಮಟ್ಟದ ಒಂದು ಸಂಘ. ಈ ಚುನಾವಣೆ ಅತ್ಯಂತ ಶಾಂತಿಪೂರ್ಣವಾಗಿ ನಡೆದಿದೆ. ಹಾಗಾಗಿ ನಾನು ಎಲ್ಲ ವಕೀಲರಿಗೆ ನಾನು ವೈಯಕ್ತಿಕವಾಗಿ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾನೆ. ಮತ್ತೆ ಗೆದ್ದಂತ ಎಲ್ರಿಗೂ ಅಭಿನಂದನೆಗಳು ಹೇಳ್ತಾನೆ. ಸೋತಂತವರಿಗೆ ನಾನು ಸಾಂತ್ವನ ಕೂಡ ಹೇಳ್ತಾನೆ. ಮೊದಲಿಗೆ ಏನು ಇವತ್ತು ಪಟಾಪಟ್ ಪ್ರಕಾಶ್ ಅವ್ರ ಪಾಪ್ಯುಲರ್ ನೋನ್ ಆಸ್ ವೈಪಿ ಅವರ ಒಂದು ಸಿಂಡಿಕೇಟ್ ಪ್ರಚಂಡ ಬಹುಮತದೊಂದಿಗೆ ಗೆದ್ದಿದೆ. ನಾನು ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಗೆದ್ದಂತಹ ರವೀಶ್ ಕುಮಾರ್ ಅವರಿಗೆ, ಉಪಾಧ್ಯಕ್ಷರಾಗಿ ಗೆದ್ದಂತಹ ಹರೀಶ್ ಕುಮಾರ್ ಅವರಿಗೆ, ಅದ್ರ ಜೊತೆಗೆ ಗೆದ್ದಂತ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ತಂಡ ಮುಂದೆ ಏನು ಹಿಂದೆ ರಮೇಶ್ ಅವರು ಅಧ್ಯಕ್ಷರಾಗಿದ್ರು, ನಮ್ಮ ಆರ್ಆರ್ ಅಂತ ನಾವು ಕರಿತೀವಿ, ಅವರು ಅತ್ಯಂತ ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಅವ್ರ ಜೊತೆಗೆ ಈ ತಂಡ ಇತ್ತು. ಆ ಒಳ್ಳೆ ಕೆಲಸಗಳನ್ನ ಪ್ರಕಾಶ್ ಅವರ ತಂಡ, ನಮ್ಮ ಏನು ಆತ್ಮೀಯ ಸಹೋದರ ನಮ್ಮ ಹಿರಿಯಣ್ಣ ಇದ್ದಾರೆ, ಅವರು ಮುಂದುವರಿಸ್ಕೊಂಡು ಹೋಗ್ಬೇಕು. ಅವರಿಗೆ ಎಲ್ಲ ವಕೀಲರು ಯಾರೆಲ್ಲ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಸೋತಿದ್ದಾರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಅವರೆಲ್ಲರೂ ಅವರ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನ ಕೊಟ್ಟು, ಸಹಕಾರನ ಕೊಟ್ಟು ಈ ವಕೀಲರ ಸಂಘನ ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಇಲ್ಲಿ ಕಲಿಸಬೇಕಾಗಿರೋ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲಿಸಬೇಕು ಅಂತ ಹೇಳಿ ನಾನು ತಾಲೂಕಿನ ಜನತೆ ಪರವಾಗಿ ನಾನು ಅವರಿಗೆ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಹಾಗೆ ಏನಲ್ಲ, ಇವತ್ತು ರಮೇಶ್ ಅವರು, ನಮ್ಮ DP ಸಂಪತ್ ಅವರು, ಕೃಷ್ಣಣ್ಣ ಅವರು, ನಮ್ಮ ನರಸಿಂಹಮೂರ್ತಿ ಅಣ್ಣವರು, ಈಗ ಅನೇಕ ಜನ ಹಿರಿಯರು ಈ ಸಿಂಡಿಕೇಟ್ಗೆ ಆಶೀರ್ವಾದನ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಹಗಲಿರೋದು ದುಡಿದಿದ್ದಾರೆ. ನಾನು ಆ ಸಿಂಡಿಕೇಟ್ ಪರವಾಗಿ, ಹಾಗೆ ಪಟಾಪಟ್ ಪ್ರಕಾಶ್ ಅವರ ಕುಟುಂಬದ ಪರವಾಗಿ ನಾನು ಸದಾ ಋಣಿಯಾಗಿರ್ತೀನಿ. ಅವರಿಗೆ ಧನ್ಯವಾದಗಳನ್ನ ಶಿರಸಾವಹಿಸಿ ನಾನು ಮಾಡ್ತಾ ಇದ್ದೇನೆ. ಈ ತಾಲೂಕು ಒಂದು ಸಾಮರಸ್ಯಕ್ಕೆ ಹೆಸರಾದಂತ ನಮ್ಮ ಆನೇಕಲ್ ತಾಲೂಕು ಇವತ್ತು ಬೆಳಗ್ಗೆಯಿಂದ ಅತ್ಯಂತ ಕ್ಲೋಸ್ಲಿ ಕಂಟೆಸ್ಟೆಡ್ ಚುನಾವಣೆ ಇತ್ತು. ತುಂಬಾ ಪ್ರತಿಸ್ಪರ್ಧೆ ಇತ್ತು. ಆದ್ರೂ ಒಂದು ಸಣ್ಣ ಒಂದು ಗಲಾಟೆ ಆಗಲಿಲ್ಲ, ಅಥವಾ ಒಂದು ಅಂಟುವರ್ಡ್ ಇನ್ಸಿಡೆಂಟ್ ಅಂತ ಏನ್ ಹೇಳ್ತೀವಿ ಅದು ಆಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಇಡೀ ತಾಲೂಕಿನ ಜನತೆ ಪರವಾಗಿ ಎಲ್ಲ ವಕೀಲರ ಸಂಘದ ಎಲ್ಲ ನನ್ನ ಸನ್ಮಿತರಿಗೆ, ನಮ್ಮ ಹಿರಿಯರಿಗೆ, ನಮ್ಮ ಸಹೋದರಿಯರಿಗೆ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ತಾಲೂಕಿನ ಹೆಸರನ್ನ ಇವರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಉಜ್ವಲವಾಗಿಸಲಾಗಲಿ. ಇನ್ನು ಅನೇಕ ಜನ ಈ ಕಿರಿಯರು ವಕೀಲರಿದ್ದಾರೆ, ಅವರಿಗೆ ಇವರೆಲ್ಲರ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಎಲ್ರಿಗೂ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ವೈ ಪ್ರಕಾಶ್ ತಂಡದವರು ಗೆಲ್ಲೋದಕ್ಕೆ ಕಾರಣ ವೈ ಪ್ರಕಾಶ್ ಅವರು ಮಾಡಿರುವಂತ ಒಳ್ಳೆ ಕೆಲಸ ಕಾರ್ಯಗಳು. ಇದು ಹಿಂದೆನೇ ಇದ್ದಂತ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಅವರು ಮಾಡಿದಂಥ ಒಳ್ಳೆ ಕೆಲಸ ಕಾರ್ಯಗಳಿಂದ ಇವತ್ತಿನ ದಿವಸ ಎಷ್ಟೇ ಟಫ್ ಇದ್ರು, ಎಷ್ಟೇ ಕಷ್ಟ ಇದ್ರು, ನಮ್ಮ ವೈ ಪ್ರಕಾಶ್ ತಂಡದವರು ಅತ್ಯಂತ ಮತಗಳಿಂದ ಗೆದ್ದಿದ್ದಾರೆ. ಆ ಗೆದ್ದೋದಕ್ಕೆ ಕಾರಣನೇ ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ರಮೇಶ್ ಅವರು. ಆಮೇಲೆ ಈ ಚುನಾವಣೆ ಇದನ್ನು ಮಾಡೋದಕ್ಕೆಲ್ಲನೂ ತುಂಬಾ ಅತಿ ಕಾಳಜಿ ವಹಿಸಿ ಮಾಡಿದಂಥ ನಮ್ಮ ರಮೇಶ್ ಅವರಿಗೆ ಕೃತಜ್ಞತೆ ಹೇಳುತ್ತೇನೆ. ನಂತರ ನಮ್ಮ ವೈಪಿ ತಂಡದವರಿಗೆ ವೋಟ್ ಹಾಕಿ ಅತ್ಯಂತ ಅಧಿಕ ಮತಗಳಿಂದ ಗೆದ್ದಿದ್ದಂಥ ಎಲ್ಲ ವಕೀಲ ಮಿತ್ರರಿಗೆ ನನ್ನ ಉತ್ಪೂರ್ಣ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತಾಲೂಕು, ನಮ್ಮ ಊರು ನಮಗೆ ಹೆಮ್ಮೆ. ಅದರಲ್ಲಿ ನಮ್ಮ ತಾಲೂಕಿನ ವೋಟ್ ಮಾಡಿದಂತಹ ನಮ್ಮ ವಕೀಲರ ತಂಡ ಏನಿದೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇದೀವಿ. ಯಾಕಂದ್ರೆ ಈ ಎಲೆಕ್ಷನ್ ಪ್ರತಿಷ್ಠೆಯ ಪಾರವಾಗಿತ್ತು.
ಈ ಎಲೆಕ್ಷನ್ MLA MP ಎಲೆಕ್ಷನ್ ಹೆಂಗ್ ನಡೀತದೋ ಆ ರೀತಿನಲ್ಲಿ ನಡೆದಿದೆ. ಇವತ್ತಿನ ದಿನ ಇತಿಹಾಸದಲ್ಲೇ ಬರಬೇಕಾದಂತಹ ಹೆಸರು YP ಸಿಂಡಿಕೇಟ್ಗೆ ಮೊದಲಿಗೆ ಓಟ್ ಕೊಟ್ಟಂತಹ ಎಲ್ಲ ನಮ್ಮ ವಕೀಲ ಬಾಂಧವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಗೆ ಒಟ್ಟು ಕೊಟ್ಟು ಜಯಶೀಲನ ಮಾಡಿದಂತ ನಮ್ಮ ವಕೀಲರಿಗೂ ಮತ್ತೊಮ್ಮೆ ಸ್ವಾಗತ. ಓಕೆ ಎಲ್ಲ ನನ್ನ ಪತ್ರಿಕಾ ಸಹೋದರರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಚುನಾವಣಾ ಪೂರ್ವದಲ್ಲಿ ನಿಮ್ಮ ಎಲ್ಲರ ಜೊತೆ ನಾನು ಒಂದು ಸಂವಾದವನ್ನು ನಡೆಸಿದ್ದೆ. ಆನೇಕಲ್ನಲ್ಲಿ ಏನೇನು ಪ್ರಗತಿಯನ್ನ ಮಾಡಬೇಕಾಗಿತ್ತು, ಅಧ್ಯಕ್ಷರಾಗಿ ಏನೇನು ಕರ್ತವ್ಯಗಳನ್ನು ನಾನು ನಿರ್ವಹಿಸಬೇಕಾಗಿತ್ತು ಅದನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸಿದ್ದೇನೆ. ನಾನು ಎಲ್ಲಿ ಬೇಕಾದರೂ ನಿಂತ್ಕೊಳ್ತೇನೆ, ನಾನು ಯಾರ ಜೊತೆ ಬೇಕಾದ್ರೂ ಸಂವಾದಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನನಗೆ 2 ಬಾರಿ ನಮ್ಮ ಗೌರವಾನ್ವಿತ ಎಲ್ಲ ವಕೀಲರು ನನಗೆ ಈ ಅಧಿಕಾರವನ್ನು ಚಲಾಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ನನ್ನ 2 ಅವಧಿಯಲ್ಲೂ ಸಹ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ. ಕನ್ನಡ ತಜ್ಞಿರ್ಬೋದಾಗಿರ್ಬೋದು, ನ್ಯಾಯಾಲಯದಲ್ಲಿ ಅಧಿಕೃತ ನ್ಯಾಯಾಲಯಗಳಿರ್ಬೋದು, AC ನ್ಯಾಯಾಲಯ ಇರ್ಬೋದು, ಸಾರ್ವಜನಿಕರಿಗೆ ನ್ಯಾಯಾಲಯ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂಥದನ್ನು ನಾನು ನನ್ನ ಸ್ವಂತ ಹಣದಿಂದಲೂ ಸಹ ನ್ಯಾಯಾಲಯದ ಬೋರ್ಡನ್ನು ಹಾಕಿಸಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಘದ ಮುನ್ನಡೆಯನ್ನು ಮಾಡಿದ್ದೇನೆ. ಹಾಗಾಗಿ ಈ ಚುನಾವಣೆ ಬಹಳ ಪ್ರತಿಷ್ಠೆಯ ಚುನಾವಣೆ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಬಾರಿ ನಮ್ಮನ್ನ ಸೋಲಿಸಲೇಬೇಕು ಅಂತ ಎಲ್ಲ ಏನೇ ದಿನ ಅನೇಕ ನ್ಯಾಯಾಲಯ ಆವರಣದಲ್ಲಿ ಎಲೆಕ್ಷನ್ನ ರಿಸಲ್ಟ್ ವಕೀಲರ ಚುನಾವಣೆಯಲ್ಲಿ ಇಂದಿನ YP ಸರ್ ಅವರು ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಅದರ ಜೊತೆಗೆ ಅವರ ತಂಡದವರು ಸಹ ಈ ತಂಡದಲ್ಲಿ ಜಯಶೀಲರಾಗಿದ್ದಾರೆ. ಅವ್ರಿಗೂ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಈ ಒಂದು ವಕೀಲರ ಮಂಡಳಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ನಮ್ಮ ಹರೀಶ್ ಅಣ್ಣ ಅವರು ಸಹ ವಿಜೇತರಾಗಿದ್ದಾರೆ, YP ಸರ್ ಅವರು ವಿಜೇತರಾಗಿದ್ದಾರೆ. ಇವರಿಗೆಲ್ಲರೂ ಮತ ಹಾಕಿದಂತಹ ನನ್ನೆಲ್ಲ ವಕೀಲ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಪಂಚಾಯತಿ ಅವ್ರದ್ದು ಕಾಣಲ್ಲ ಎಲ್ಲ ವಕೀಲ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಆನೇಕಲ್ ವಕೀಲರ ಸಂಘದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದಂತಹ ಎಲ್ಲ ಹಿರಿಯ ವಕೀಲರು, ಎಲ್ಲ ವಕೀಲ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಈ ಆನೇಕಲ್ ವಕೀಲರ ಸಂಘದಲ್ಲಿ ವಿಜೇತರಾಗಿರೋರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಈ ಒಂದು ಆನೇಕಲ್ ಏನು ವಕೀಲರ ಸಂಘ ಇದೆ, ಇವತ್ತು ಬಹಳ ಪ್ರಮುಖವಾದ ವಕೀಲರನ್ನ ಈ ಸಂಘ ಹೊಂದಿದೆ. ಸುಮಾರು 681 ವಕೀಲರ ಸಂಘವನ್ನ ನೋಂದಣಿ ಹೊಂದಿರುವಂತಹ ಸಂಘ ಇದಾಗಿದೆ. ಇದರಲ್ಲಿ ನಮ್ಮ YP ಅಂದ್ರೆ ವೈ ಪ್ರಕಾಶ್ ತಂಡದಿಂದ ವೈ ಪ್ರಕಾಶ್ ಅವರು ವಿಜೇತರಾಗಿದ್ದಾರೆ. ಅದೇ ರೀತಿ ಕಾರ್ಯದರ್ಶಿಯಾಗಿ ರವೀಶ್ ಕುಮಾರ್ ಅವರು ವಿಜಯರಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಗೆಳೆಯ ಹರೀಶ್ ಕುಮಾರ್ ಸಹ ವಿಜಯಶಾಲಿಯಾಗಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಯಾರು ವಿಜೇತರಾಗಿದ್ದಾರೋ ಅವರೆಲ್ಲ ನಮ್ಮ ವಕೀಲರ ಸಂಘಕ್ಕೆ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡಲಿ, ಯುವ ವಕೀಲರಿಗೆ ಒಳ್ಳೆ ಮಾರ್ಗದರ್ಶಕರಾಗಲಿ, ಕಿರಿಯ ವಕೀಲರು ಮತ್ತೆ ಹಿರಿಯ ವಕೀಲರ ಏನು ಅವರ ಕುಂದುಕೊರತೆಗಳಿಗೆ ಸ್ಪಂದಿಸಲಿ. ಅವರಿಗೆ ಎಲ್ಲ ನನ್ನ ಆನೇಕಲ್ ವಕೀಲರ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾ ನಾನು ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ಸಂಘ ಅಂದ್ರೆ ಏನು, ಸಂಘಟನೆ ಅಂದ್ರೆ ಏನು, ಅಭಿವೃದ್ಧಿ ಅಂತ ಒಂದು ಪಥದಲ್ಲಿ ನಾವು ಇವತ್ತು ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ನಾವು ಓಟ್ ಕೇಳಿದ್ವಿ. ಅಭಿವೃದ್ಧಿ ಪರವಾಗಿ ನಮ್ಗೆ ಓಟ್ ಕೊಟ್ಟಿದ್ದಾರೆ. ಅಭಿವೃದ್ಧಿಯನ್ನು ನಮ್ಮ ನೆಚ್ಚಿನ ಏನು ಗೆಳೆಯರ ಆಯ್ಕೆ ಆಗಿದ್ದಾರೆ, ನಮ್ಮ ತಂಡದಿಂದ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಅಭಿವೃದ್ಧಿ ಪಥದತ್ತ ನಮ್ಮ ಆನೇಕಲ್ ಅಸೋಸಿಯೇಷನ್ ಅನ್ನ ತೆಗೆದುಕೊಂಡು ಹೋಗ್ತಾರೆ. ಇನ್ನು